ಇಂಡಿಯನ್ ಆರ್ಮಿ. ಎಷ್ಟೋ ಜನ ಹೇಳ್ತಾರೆ ನಾನು ಹಾಕಿರೋ ಯೂನಿಫಾರ್ಮ್ ತುಂಬ ಬೆಲೆ ಉಳ್ಳುವಂಥದ್ದು. ಅದರಿಂದ ಬೇಕಾದಷ್ಟು ಕಷ್ಟ ಸುಖ ದುಃಖ ಎಲ್ಲಗಳು ಇದೆ. ನನ್ನ ಪತಿ ಆರ್ಮಿಯಲ್ಲಿ ಕೆಲಸ ಮಾಡಿ ದೇಶ ಸೇವೆಯನ್ನು ಮಾಡಿ ಯಾವುದೇ ತೊಂದರೆ ಇಲ್ಲದೆ ಸುರಕ್ಷಿತವಾಗಿ ಅವರು ಮನೆ ತಲುಪಿದ್ದಾರೆ. ಅವ್ರು ಏನು ಹೇಳಕ್ ಬರ್ತಿದ್ದಾರೆ ಅಂದರೆ ಇಲ್ಲಿ ಬಂದಿರೋರೆಲ್ಲ ಒಂದೇ ಬೆಟಾಲಿಯನ್, ಆಸ್ ಎ ಒಂದೇ ಫ್ಯಾಮಿಲಿ. ಬೆವರು ರಕ್ತ ಸುರಿಸಿ ಸಾವಿರಾರು ಯುವಕರ ಮಧ್ಯೆ ಆಯ್ಕೆಯಾಗುವಂಥ ಯುವ ಸೈನಿಕರಲ್ಲಿ ಒಬ್ಬರಾಗಿರ್ತಾರೆ. ನೋಡಿ, ಈ ಜಬಾಜ್ ಸೈನಿಕರು 28 ವರ್ಷಗಳು ಭಾರತಾಂಬೆ ಸೇವೆ ಸಲ್ಲಿಸಿ ನಿವೃತ್ತರಾದ ನಂತರ ಟ್ರೈನ್ನಲ್ಲಿ ಇಳಿತಿದಂತೆಯೇ ಅವರ ಸ್ವಾಗತ ಸುಸ್ವಾಗತ ಬಹಳ ಅದ್ದೂರಿಯಿಂದ ನಡೀತಾ ಇದೆ. ಯಾಕೆ ಗೊತ್ತಾ? ಇದೇ ನಿಸ್ವಾರ್ಥ ಸೇವೆ ಅನ್ನೋದು. ಪ್ರಕೃತಿಯಲ್ಲಿ ಸಮಾಜದಲ್ಲಿ ಯಾವಾಗ ನಮ್ಮನ್ನು ನಾವೇ ತೊಡಗಿಸ್ಕೊಂಡು ಸೇವೆಯನ್ನು ಮಾಡಲಿಕ್ಕೆ ತಯಾರಾಗ್ತೀವಿ, ಅಂಥ ಜಾಗದಲ್ಲಿ ನಮಗೆ ಸನ್ಮಾನ ಗೌರವ ಹೆಚ್ಚುತ್ತದೆ. ಅದಕ್ಕೆ ಉದಾಹರಣೆಯಾಗಿ ನಮ್ಮ ಹೆಮ್ಮೆಯ ಸುಬೇದಾರ್ ರಾಜೇಂದ್ರ ಬಸ್ಟಿನ್ ಸರ್ ಅವರ ವೆಲ್ಕಮ್ ಬ್ಯಾಕ್ ಸೆಲೆಬ್ರೇಷನ್. ಹೌದು ಸ್ನೇಹಿತರೆ, ನೋಡಿ, ಈ ಅದ್ದೂರಿ ಸಮಾರಂಭವನ್ನು ನೀವು ನೋಡ್ತಾ ಇದ್ರೆ ನಿಮಗೂ ಅನಿಸುತ್ತೆ ಅಲ್ವಾ, ನಾನು ಕೂಡ ಸೈನಿಕನಾಗಬೇಕಂತೇಳಿ. ಸೈನಿಕ ಆಗೋದು ಹೇಳುವಷ್ಟು ಸುಲಭ ಅಲ್ಲ. ಹೌದು, ನಿಜ. ಬಹಳ ಶ್ರಮ ಇದೆ, ಬಹಳ ಕಷ್ಟ ಇದೆ. ಆ ಕಷ್ಟದಲ್ಲಿ ಒಂದು ಸುಖ ಇದೆ. ನನ್ನ ಮಣ್ಣಿಗೆ ತ್ಯಾಗ ಮಾಡುವಂಥ ಒಂದು ಒಳ್ಳೆ ಅವಕಾಶ ನಮಗೆ ಸಿಗ್ತಾ ಇದೆ. ಸೈನಿಕರು ಅಂದರೆ ಕೇವಲ ಬಡ ಮಕ್ಕಳುಗಳು ಮಾತ್ರ ಹೋಗ್ತಾರೆ ಎಂಬ ಒಂದು ಕೆಟ್ಟ ಆಲೋಚನೆ ಕೆಲವರಲ್ಲಿದೆ. ಇಲ್ಲ ಸ್ನೇಹಿತರೆ, ದೊಡ್ಡ ಹೃದಯ ಇದೆ. ನೋಡಿ, ಇಂಥ ಒಬ್ಬ ಮಾಜಿ ಸೈನಿಕರನ್ನು, ನಿವೃತ್ತ ಸೈನಿಕರನ್ನು ಸನ್ಮಾನಿಸುವಂಥ ಸಾವಿರಾರು ಸೇನಾಭಿಮಾನಿಗಳು ಇವರೊಂದಿಗೆ. ಇವರ ಬಗ್ಗೆ ಹೇಳಬೇಕು ಅಂತಂದರೆ ಬಹಳಷ್ಟಿದೆ ಸ್ನೇಹಿತರೆ. ರಾಜೇಂದ್ರ ಬಸ್ಟಿನ್ ಸರ್ ಅವರ ಬಗ್ಗೆ ಹೇಳಬೇಕು ಅಂತಂದರೆ 28 ವರ್ಷಗಳ ಕಾಲ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 10 ವರ್ಷ ಅಲ್ಲ, 20 ವರ್ಷ ಅಲ್ಲ, 28 ವರ್ಷಗಳ ಕಾಲ ನಮ್ಮ ಭಾರತಾಂಬೆ ಸೇವೆಯಲ್ಲಿ ಹಲವಾರು ರಾಜ್ಯಗಳ ಹಲವಾರು ಗಡಿ ಪ್ರದೇಶಗಳಲ್ಲಿ, ಕೇವಲ ನಮ್ಮ ರಾಷ್ಟ್ರದಲ್ಲೇ ಅಲ್ಲ ಹೊರ ರಾಷ್ಟ್ರದಲ್ಲೂ ಕೂಡ ಸೇವೆ ಸಲ್ಲಿಸುವಂಥ ಸೌಭಾಗ್ಯ ಅವರಿಗೆ ಸಿಕ್ಕಿದೆ. ಅವರ ಈ ಒಂದು ನಿಸ್ವಾರ್ಥ ಸೇವೆಯಿಂದ ನಮ್ಮ ಕೋಟ್ಯಾಂತರ ಜನಗಳ ರಕ್ಷಣೆ ಇದೆ, ನಿಶ್ಚಿಂತೆಯ ನಿದ್ರೆ ಇದೆ, ಸ್ವತಂತ್ರವಾಗಿ ಓಡಾಡುವಂಥ ಅವಕಾಶಗಳು ಸಿಗ್ತಾ ಇದೆ. ಇದೆಲ್ಲವೂ ಕೂಡ ಸಿಗ್ತಾ ಇರೋಂಥದ್ದು ನಮ್ಮ ಭಾರತಾಂಬೆ ರಕ್ಷಣೆ ಮಾಡುವಂಥ ನಮ್ಮ ಹೆಮ್ಮೆಯ ಸೈನಿಕರುಗಳು. ಸ್ನೇಹಿತರೆ, ನೀವು ಮನಸ್ಸಲ್ಲಿ ಕೇವಲ ಅಂದ್ಕೊಳ್ಳಿ, ಗಡಿ ಪ್ರದೇಶಗಳಲ್ಲಿ ನಮ್ಮ ಸೈನಿಕರುಗಳು ಕೇವಲ ಒಂದು ಕ್ಷಣ, ಒಂದು ನಿಮಿಷ ಗಡಿ ಪ್ರದೇಶದಲ್ಲಿ ನಿಲ್ಲಲ್ಲ ಅಂತ ಅಕಸ್ಮಾತ್ ನಿದ್ದೆ ಮಾಡಿಬಿಟ್ರೆ ಅಥವಾ ಗಡಿ ಪ್ರದೇಶವನ್ನು ಬಿಟ್ಟು ಹೊರ ಬಂದರೆ ಏನಾಗಬಹುದು ಅಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ಎದೆಗುಂದದೆ, ಚಳಿ, ಗಾಳಿ, ಮಳೆ, ಬಿಸಿಲು, ಹಿಮ ಯಾವುದಕ್ಕೂ ಅಂಜದೆ, ಯಾವುದಕ್ಕೂ ಕೂಡ ಭಯಪಡದೆ, ಆ ಶತ್ರುಗಳಾಗಿರಲಿ, ಉಗ್ರವಾದಿಗಳಾಗಿರಲಿ ಅಥವಾ ವಾತಾವರಣ ಎಷ್ಟೇ ಕೆಟ್ಟದಾಗಿರಲಿ ಎಲ್ಲದಕ್ಕೂ ಸೈ ಎಂದು ಆ ಗಡಿ ಪ್ರದೇಶದಲ್ಲಿ ಧೈರ್ಯವಾಗಿ ನಿಂತು ಎದುರಿಸುವಂಥ ಶಕ್ತಿ ಸಾಮರ್ಥ್ಯ ಕೇವಲ ಇಂತಹ ಹೆಮ್ಮೆಯ ಪುತ್ರ ಸೈನಿಕರಿರುತ್ತದೆ. ನಮ್ಮ ಹೆಮ್ಮೆಯ ಸೈನಿಕರಿಗೆ ಎಷ್ಟೇ ಸನ್ಮಾನಿಸಿದರೂ, ಎಷ್ಟೇ ಗೌರವಿಸಿದರೂ ಕಡಿಮೆನೇ. ಹೌದು ಸ್ನೇಹಿತರೆ, ಜೈ ಕಿಸಾನ್ ಜೈ ಜವಾನ್. ಹೌದು, ನಿಜ ಸ್ನೇಹಿತರೆ, ಸುಮ್ಮನೆ ಹೇಳಿಲ್ಲ ಅವರು. ಗಡಿ ಪ್ರದೇಶದಲ್ಲಿ ಸೈನಿಕರ ತ್ಯಾಗ, ಇಲ್ಲಿ ಅನ್ನದಾತ ರೈತರ ತ್ಯಾಗ ಎಲ್ಲವೂ ಕೂಡ ನಮ್ಮ ಸುಖವಾಗಿ ಸಾಗಿಸುತ್ತಿರುವ ಪ್ರಜೆಗಳ ಜೀವನಕ್ಕೆ ಅನುಕೂಲಕರ. ಅಂದರೆ ನಮ್ಮ ಸೈನಿಕರು ಮತ್ತು ರೈತರು.
ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರಂಥದ್ದು ನಿವೃತ್ತ ಸೇನಾಧಿಕಾರಿ ಸುಬಿಂದರ್ ಬಸ್ಟಿನ್ ಸರ್ ಅವರ ಧರ್ಮಪತ್ನಿ ಆಶರವರು. ಹೌದು ಸ್ನೇಹಿತರೆ, ಒಬ್ಬರು ಧರ್ಮಪತ್ನಿ ಅರ್ಧಾಂಗಿ ಎನಿಸಿಕೊಂಡಿರುವಂಥ ಆಶರವರು ಈ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ತಾನೇ ಸ್ವತಃ ನಿಂತ್ಕೊಂಡು ಸುಮಾರು 1 ತಿಂಗಳಕ್ಕೂ ಹೆಚ್ಚು ಸಮಯದಿಂದ ತಯಾರಿ ಮಾಡಿಕೊಂಡು ಈ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಕಾರ್ಯಕ್ರಮ ನೋಡಿದಂಥ ನಮಗೂ ಕೂಡ ಒಂದು ಹುಮ್ಮಸ್ಸು, ಒಂದು ಧೈರ್ಯ, ಒಂದು ಉತ್ಸಾಹ ಹೆಚ್ಚಾಗಿದೆ. ಹೌದು ಸ್ನೇಹಿತರೆ, ಈ ಕಾರ್ಯಕ್ರಮದಲ್ಲಿ ಹಲವಾರು ಮಾಜಿ ಸೈನಿಕರಿಗೆ ಸನ್ಮಾನ, ಉಡುಗೊರೆ, ಜೊತೆಗೆ ಅವರ ಗುರುಗಳಿಗೆ ಉಡುಗೊರೆ ಸನ್ಮಾನವನ್ನು ಮಾಡಿದಲ್ಲದೆ ಅಲ್ಲಿ ಬಂದಂಥ ಹಲವಾರು ಸೇನಾಮಣಿಗಳಿಗೆ ಉತ್ಸಾಹ ಹೆಚ್ಚು ಮಾಡುವಲ್ಲಿ ಈ ಕಾರ್ಯಕ್ರಮ ಒಂದು ಉದಾಹರಣೆಯಾಗಿದೆ. ಇಂಥ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂಥ ರಾಜೇಂದ್ರ ಸರ್ ಅವರ ಕುಟುಂಬಕ್ಕೆ ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಇದು ನಮಗೆಲ್ಲರಿಗೂ ಒಂದು ಸಂತೋಷದ ದಿನ. ನಮ್ಮ ದೇಶದ ರಕ್ಷಣೆಯನ್ನು ಮಾಡುವಂತಹ ಯೋಧರು, ಸೈನಿಕರು ತಮ್ಮ ಸೇವೆಯನ್ನು ಸಲ್ಲಿಸಿ ಆ ಸಂದರ್ಭದಲ್ಲಿ ಅವರಿಗೆ ನಾವು ಬದುಕು ಸಲ್ಲಿಸುವುದು ಹಾಗೂ ಅವರಿಂದ ಉತ್ತೇಜನವನ್ನು ಪಡೆಯುವುದು ಇದು ಒಂದು ಅತಿ ಒಳ್ಳೆಯದಾದಂತಹ ಒಂದು ಕಾರ್ಯ. ಈ ಕಾರ್ಯದಲ್ಲಿ ಪ್ರೋಗ್ರಾಮ್ ನಾವೆಲ್ಲರೂ ಭಾಗವಹಿಸಿದ್ದೇವೆ. ಈ ಸಂದರ್ಭದಲ್ಲಿ ಒಂದು ಚಿಕ್ಕದಾದಂತಹ ಪ್ರಾರ್ಥನೆಯಲ್ಲಿ ನಾವು ಕ್ರಿಸ್ತರಲ್ಲಿ ಭಾಗವಹಿಸೋಣ. ಸ್ನೇಹಿತರೆ, ಫಾದರ್ ಆಶೀರ್ವಾದ ಮಾಡಿ ಶುಭ ಹಾರೈಸಿದ ನಂತರ ಈ ವ್ಯಕ್ತಿಯನ್ನು ನೋಡ್ಬೋದು ನೀವು. ರಾಜೇಂದ್ರ ಬಸ್ಟಿನ್ ಸರ್ ಅವರ ಶಿಕ್ಷಕರು ಸುಮಾರು 30 ವರ್ಷಗಳ ಮುಂಚೆ ಇವರಿಗೆ ಶಿಕ್ಷಣ ಕೊಟ್ಟಂಥ ಆ ಗುರುಗಳನ್ನು ಕೂಡ ನೆನೆಸಿಕೊಂಡು, ಇದು ಸಂಸ್ಕಾರ ಹೌದು. ಭಾರತೀಯ ಸೇನೆಯಲ್ಲಿ ಶಿಸ್ತು ಅಂತ ಅಂದರೆ ಇದು ಕೂಡ ಹೌದು. 30 ವರ್ಷ ಮುಂಚೆ ಶಿಕ್ಷಣ ಕಲಿಸಿದಂಥ ಗುರುಗಳನ್ನು ಕರೆಸಿ ಅವ್ರಿಗೆ ಸನ್ಮಾನಿಸುವುದಿಲ್ಲ, ಇದು ದೊಡ್ಡ ಹೆಮ್ಮೆಯ ಸಂಗತಿ ಸ್ನೇಹಿತರೆ. ಇದು ಪ್ರತಿಯೊಬ್ಬರು ಕೂಡ ನಮ್ಮ ಗುರು ಹಿರಿಯರನ್ನು ನೆನೆಸಿಕೊಂಡು ಅವರ ಆದರ್ಶದಲ್ಲೇ ನಾವಿರೋದ್ರಿಂದ ಅವ್ರಿಗೆ ಸನ್ಮಾನಿಸಬೇಕು, ಅವ್ರನ್ನ ಗೌರವಿಸಬೇಕು, ಅವ್ರನ್ನ ನೆನೆಸ್ಕೊಳ್ಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿದೆ. ನಂತರ ಇಲ್ಲಿ ನೋಡ್ತಾ ಇದ್ದಾರಲ್ಲ ಮಾಜಿ ಸೈನಿಕರು ಯುವ ಪೀಳಿಗೆಗೆ ಯಾವಾಗಲೂ ಕೂಡ ಸದಾ ಸ್ಫೂರ್ತಿಯಾಗಿರಬೇಕು ಎಂಬುದೇ ನನ್ನ ಆಸೆ. ಈ ಒಂದು ಉಪಸ್ಥಿತಿಯಲ್ಲಿ ಸಾವಿರಾರು ಜನಗಳ ಮಧ್ಯೆ ಗೌರವ, ಸನ್ಮಾನ ಇಂಥ ಮಾಜಿ ಸೈನಿಕರು ಕೂಡ ಸಿಗ್ತಾ ಇರೋದು ಬಹಳ ಹೆಮ್ಮೆಯ ಸಂಗತಿ. ರಾಜೇಂದ್ರ ಬಸ್ಟಿನ್ ಸರ್ ಮತ್ತು ಆಶಾ ಮೇಡಮ್ರವರ ಉಪಸ್ಥಿತಿಯಲ್ಲಿ ಅವರೇ ಆರ್ಗನೈಸ್ ಮಾಡಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಬಹಳ ಮೆಚ್ಚುಗೆ ಕೊಡ್ತಾ ಇದೆ. ಹಾಗಾಗಿ ಈ ಮಾಜಿ ಸೈನಿಕರು ಯಾರು? ರಾಜೇಂದ್ರ ಬಸ್ಟಿನ್ ಸರ್ ಅವರ ಡ್ಯೂಟಿಯಲ್ಲಿದ್ದಂಥ ಅವರ ಸೇನೆ ಮರಾಠ ಲೈಟ್ ಇನ್ಫೆಂಟ್ರಿ. ಮರಾಠ ಲೈಟ್ ಇನ್ಫೆಂಟ್ರಿ ಅಂದರೆ ಸಾಕು ಬೆಳಗಾಂ ನೆನಪಾಗುತ್ತೆ. ಬೆಳಗಾಂ ಇರುವಂಥದ್ದು ಈ ಒಂದು ಛತ್ರಪತಿ ಶಿವಾಜಿ ಮಹಾರಾಜ್ ರವರ ಹೆಸರಿನಲ್ಲಿ ಮರಾಠ ಲೈಟ್ ಇನ್ಫೆಂಟ್ರಿ ಸೇನೆಯನ್ನು ಹುಟ್ಟಾಕಲಾಗಿದೆ. ಆ ಒಂದು ಸೇನೆಯಲ್ಲಿ ಸೇವೆ ಸಲ್ಲಿಸಿದಂಥ ಮಾಜಿ ಸೈನಿಕರುಗಳು, ಅದರಲ್ಲೂ ಕೂಡ 8 ಮರಾಠ ಲೈಟ್ ಇನ್ಫೆಂಟ್ರಿಯಲ್ಲಿ ಸೇವೆ ಸಲ್ಲಿಸಿದಂಥ ಮಾಜಿ ಸೈನಿಕರುಗಳನ್ನ ಕರೆಸಿ ಸನ್ಮಾನಿಸಲಾಯಿತು. ರಾಜೇಂದ್ರ ಬಸ್ಟಿನ್ ಸರ್ ಅವರ ಕೆಲವರು ಜೂನಿಯರ್ ಅಂದರೆ ಮುಂಚಿತವಾಗಿ ರಿಟೈರ್ಡ್ ಆಗಿ ಬಂದಿರ್ತಾರೆ, ಕೆಲವರು ರಾಜೇಂದ್ರ ಸರ್ ಅವರ ಸೀನಿಯರ್ ಕೂಡ ಇರ್ತಾರೆ. ಯಾರೇ ಆಗಿರಲಿ ಅದು ಒಂದು ಕುಟುಂಬ, ಒಂದು ಫ್ಯಾಮಿಲಿ. ನಾವು ನಮ್ಮ ಕುಟುಂಬವನ್ನು ತೊರೆದು ಹೋದ ನಂತರ ನಮ್ಮ ಸೇನೆಯೇ ನಮ್ಮ ದೊಡ್ಡ ಒಂದು ಕುಟುಂಬವಾಗಿರ್ತದೆ. ಆ ಕುಟುಂಬದಲ್ಲಿ ಇವರೇ ನಮ್ಮ ಅಣ್ಣ ತಮ್ಮಂದಿರು, ಇವರೇ ನಮ್ಮ ತಂದೆ ತಾಯಿಗಳು, ಇವರೇ ನಮ್ಮ ಅಣ್ಣ ತಮ್ಮಂದಿರು, ನಾವು ಕೂಡ ಇವರೇ. ಪ್ರತಿಯೊಂದು ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂಥದ್ದು ವ್ಯವಸ್ಥೆ ನಮ್ಮ ಸೇನೆಯಲ್ಲಿ ಅಂತಂದರೆ ಅದೊಂದು ಯೂನಿಟ್, ಅದೊಂದು ಕಂಪನಿ, ಅದೊಂದು ಪ್ಲಾಟೂನ್ ಅಂಥ ಒಂದು ಜಾಗದಲ್ಲಿ ನಾವೆಲ್ಲ ಒಟ್ಟಾರೆ ಸೇರಿ ಪ್ರತಿಯೊಂದನ್ನು ದುಃಖ ಸುಖಗಳನ್ನ ಹಂಚಿಕೊಂಡು ಬಾಳ್ವೆ ಮಾಡ್ತೇವೆ. ಅಲ್ಲಿದ್ದಾಗ ನಮ್ಮ ಭಾರತ ದೇಶ ನನ್ನ ಮಣ್ಣು ಅನ್ನೋದು ಬಿಟ್ಟರೆ ಬೇರೆ ಏನೂ ಕೂಡ ನೆನಪಾಗಲ್ಲ. ನಮಗೆ ನೆನಪಾಗುವುದು ಒಂದೇ, ನನ್ನ ಭಾರತ. ಹೌದು ಸ್ನೇಹಿತರೆ.
ಇಲೋಲದಲ್ಲಿ ಒಂದು ಸೈನಿಕ ಅಕಾಡೆಮಿ ಅಂತ ಸ್ಕೂಲ್ ಓಪನ್ ಮಾಡಿದ್ದಾರೆ. ಬೆಳವಾಡಿ ನಿಯರು ಭಾಳ ಚೆನ್ನಾಗಿ ಮೂವ್ ಆಗ್ತಿದೆ. ನಿಮ್ಮಲ್ಲಿ ನಮ್ಮ ಮಕ್ಕಳನ್ನು ಯಾರಾದರೂ ಸೇನೆಗೆ ಸೇರಿಸಬೇಕು, ಆರ್ಮಿ, ನೇವಿ, ಏರ್ಫೋರ್ಸ್, ಪೊಲೀಸ್ ಅಕಾಡೆಮಿಗೆ ಸೇರಿಸಬೇಕು, ಯಾವುದೇ ಒಂದು ಬೆಲ್ಟ್ ಫೋರ್ಸ್ಗೆ ಯಾವುದಾದ್ರು ಒಂದು ಒಳ್ಳೆ ಫೋರ್ಸ್ಗೆ ಸೇರಿಸಬೇಕು ಅಂತ ಬಯಸೋರು ದಯವಿಟ್ಟು ಈ ಒಂದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಯೂಟ್ಯೂಬ್ನಲ್ಲಿ ಎಲ್ಲ ಕಾಂಟ್ಯಾಕ್ಟ್ಸ್ ಇದೆ, ಅವರ ಅಕಾಡೆಮಿನ ಸೇರಿಸಿ ಅದನ್ನು ದಯವಿಟ್ಟು ಉಪಯೋಗಿಸ್ಬೇಕಂತ ಕೇಳ್ಕೊಳ್ತೀನಿ. ಭಾರತೀಯ ಸೇನೆಯಲ್ಲಿ ತ್ಯಾಗಕ್ಕೆ ಅರ್ಥ, ಮನುಷ್ಯನ ಹುಟ್ಟಿದ ಮೇಲೆ ತ್ಯಾಗಕ್ಕೆ ಅರ್ಥ ಅಂತಲೂ ರಜೆ ಬಹಳ ಶ್ರಮಜೀವಿ. ನನ್ನ ಮಣ್ಣು ನನ್ನ ದೇಶ ಅಂತಂದರೆ ಯಾವಾಗಲೂ ರೈತರಿಕಾಯಿ ಕಾಣುವುದೇ ಇರ್ತದೆ. ಶತ್ರುಗಳಂತಂದರೆ ಹಿಮ್ಮೆಟ್ಟಿ ಓಡಿಸುವಂಥ ಹೊರಡಿಸುವಂಥ ದೊಡ್ಡ ಶಕ್ತಿ. ರಾಜೇಂದ್ರ ಬಸ್ಟಿನ್ ಅವರಿಗೆ ನಮ್ಮ ಸರಿಯಾಗಿ ಮೈಸೂರಿನ ಒಂದು ಚಿಕಿತ್ಸೆಯನ್ನು ಸ್ವೀಕರಿಸಬೇಕು ಅಂತ ನಾವು ಸ್ನೇಹಿತರೆ, ಇಂಥ ಯೋಧ, ಭಾರತೀಯ ವೀರ, ಸೇನಾಧಿಕಾರಿಯನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ. ಹೌದು, ಅವರಿಂದ ನಾವು ಕೂಡ ಸನ್ಮಾನ ಪಡೆದಿದ್ದೇವೆ. ಆದರೆ ನಮ್ಮಿಂದ ಅವರಿಗೂ ಕೂಡ ಸನ್ಮಾನ, ಗೌರವ ಹೆಚ್ಚಿಸಬೇಕೆಂಬುದೇ ನಮ್ಮ ಆಸೆಯಾಗಿರುತ್ತದೆ. ಅದೇ ಥರ ಸೈನಿಕ ಅಕಾಡೆಮಿ ಮೈಸೂರಿನಲ್ಲಿ ಮೊಟ್ಟ ಮೊದಲಿಗೆ ಅತಿ ಹೆಚ್ಚು ಸೈನಿಕರನ್ನು ಸೃಷ್ಟಿ ಮಾಡಿ ಸೇನೆಗೆ ಕಳಿಸಿರುವಂಥ ಸೈನಿಕ ಅಕಾಡೆಮಿ ಮೈಸೂರು ವತಿಯಿಂದ ರಾಜೇಂದ್ರ ಬಸ್ಟಿನ್ ಸರ್ ಅವರಿಗೂ ಕೂಡ ಸನ್ಮಾನಿಸಲಾಯಿತು. ಭಾರತೀಯ ಸೇನೆ ಪ್ರಪಂಚದಲ್ಲೇ 3ನೇ ಸ್ಥಾನದಲ್ಲಿ ಇರುವಂಥ ನಮ್ಮ ಸೇನೆ ಈಗಲೂ ಕೂಡ ನಿರತರಾದ ನಂತರನೂ ಕೂಡ ನಮ್ಮ ಮಾಜಿ ಸೈನಿಕರುಗಳಿಗೆ ನೀವು ದೇಶ ಕಾಪಾಡಲು, ಭಾರತದಲ್ಲಿ ಸೇವೆ ಸಲ್ಲಿಸಲು ನೀವು ಈವಾಗಲೂ ಕೂಡ ಹೋಗ್ತೀರಾ. 60 ವರ್ಷ 70 ವರ್ಷ ವಯಸ್ಸಿನಲ್ಲೂ ಕೂಡ ನೀವು ಹೋಗಿ ಯುದ್ಧ ಮಾಡ್ತೀರಾ ಅಂತಂದರೆ ನಮ್ಮ ಮಾಜಿ ಸೈನಿಕರು ಹಿಂಜರಿಯೋದಿಲ್ಲ. ಇದು ನನ್ನ ಕರ್ತವ್ಯ, ನಾನು ಖಂಡಿತ ನಾನು ಹೋಗುತ್ತೇನೆ ಎಂಬುದು ನಮ್ಮ ಮಾಜಿ ಸೈನಿಕರ ಮಾತಾಗಿರ್ತದೆ. ಸ್ನೇಹಿತರೆ, ಮಾಜಿ ಸೈನಿಕರು ನೀವು ನೋಡ್ಬೋದು, ಅವರ ಶಿಸ್ತಾಗಿರ್ಬೋದು, ಗತ್ತಾಗಿರ್ಬೋದು, ನಿಷ್ಠೆ ಆಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅವರ ಒಂದು ಶಿಸ್ತಿನ ಬಗ್ಗೆ ಹೆಚ್ಚು ಗಮನವಿರ್ತದೆ. ಮಾಜಿ ಸೈನಿಕರು ಅಂದರೆ ಸಾಕು, ಅವರ ಮನೆಯ ವಾತಾವರಣ, ಅವರ ಅಕ್ಕಪಕ್ಕದ ಪರಿಸರ ಪ್ರತಿಯೊಂದು ಕೂಡ ಬಹಳ ಸೊಗಸಾಗಿರುತ್ತದೆ. ಸ್ನೇಹಿತರೆ, ಭಾರತ ದೇಶದ ರಕ್ಷಣೆಯೇ ಮುಖ್ಯ ಅಂದ್ಕೊಂಡು ಸೇವೆ ಸಲ್ಲಿಸಿ ತಮ್ಮಲ್ಲಿ ಸಾಧ್ಯವಾದಷ್ಟು ಬೆವರು, ರಕ್ತ ಸುರಿಸಿ ತಮ್ಮ ಮನಸ್ಸಿನ ಪ್ರತಿಯೊಂದು ಭಾವನೆಗಳನ್ನು ದೇಶಕ್ಕೋಸ್ಕರ ಮುಡಿಪಾಗಿಟ್ಟು ಇಷ್ಟು ವರ್ಷ ಸೇವೆ ಸಲ್ಲಿಸಿ ಬರ್ತಿದ್ದಾರೆ ಅಂದರೆ ಅದು ಅಚೀವ್ಮೆಂಟ್. ಅವರದೇ ಯೂನಿಟ್ನಲ್ಲಿ ಅವರ ಶಿಷ್ಯನಾಗಿ, ಅಂದರೆ ರಾಜೇಂದ್ರ ಬಸ್ಟಿನ್ ಸರ್ ಅವರ ಶಿಷ್ಯನಾಗಿ ಬೆಳೆದಂಥ ಲೂಯಿಸ್ ಪರೇರಾರವರು ಕೂಡ ಇವರಿಗೆ ಸನ್ಮಾನಿಸಿ ಗೌರವಿಸಿದರು.
ಅವ್ರು ಏನು ಹೇಳಕ್ ಬರ್ತಿದ್ದಾರೆ ಅಂದರೆ ಇಲ್ಲಿ ಬಂದಿರೋರೆಲ್ಲ ಒಂದೇ ಬೆಟಾಲಿಯನ್ ಆ್ಯಸ್ ಎ ಒಂದೇ ಫ್ಯಾಮಿಲಿ ನಾವು ಡ್ಯೂಟಿ ಮಾಡಿದ್ದೀವಿ ಬೇರೆ ಬೇರೆ ಪ್ಲೇಸಲ್ಲಿ. ಬಟ್ ಏನು ಅಂದರೆ ರಿಟೈರ್ಮೆಂಟು 2 ವರ್ಷ ಮುಂದೆ 5 ವರ್ಷ ಮುಂದೆ ಆ ರೀತಿ ಎಲ್ಲ ರಿಟೈರ್ಡ್ ಆಗಿದ್ದಾರೆ. ಸೊ ಇವ್ರು ಬಂದಿರೋರು ನಾನು ಎಲ್ಲ ಸೇರಿ 8 ಮರಾಠ ಬೆಟಾಲಿಯನ್ ಅಂದ್ಬಿಟ್ಟು ಒಂದೇ ಬೆಟಾಲಿಯನ್. ಇಲ್ಲಿ ಒಂದು ಫ್ಯಾಮಿಲಿ ಯಾವ ರೀತಿ ಇರುತ್ತೆ ಆ ರೀತಿ ನಮ್ಮದೇ ಆದ ಒಂದು ಫ್ಯಾಮಿಲಿ ಇರುತ್ತೆ. ಅಲ್ಲಿ ಸೀನಿಯರ್ಸ್ ಇರ್ಬೋದು, ಜೂನಿಯರ್ಸ್ ಇರ್ಬೋದು, ಒಬ್ರಿಗೊಬ್ರು ಗೈಡ್ ಮಾಡ್ತಾ ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾ ಅದೇ ಒಂದು ವರ್ಷದಲ್ಲಿ 2 ತಿಂಗಳು 3 ತಿಂಗಳು ಮಾತ್ರ ಇಲ್ಲಿ ಇರ್ತಾ ಇದೆ. ನಮಗೆ 9 ತಿಂಗಳು ನಿಜವಾದ ಫ್ಯಾಮಿಲಿ ಇದೆ ಅದೇ. ಡ್ಯೂಟಿ ಮೇಲೆ ಆ ರೀತಿ ನಾವು ಒಟ್ಟಾಗಿ ಇದ್ದು ಸುಮಾರು ಜನ ಇಲ್ಲಿ ಇನ್ವೈಟ್ ಮಾಡಿದ್ದಾರೆ. ಬಟ್ ಕೆಲವೊಬ್ರು ಡ್ಯೂಟಿ ಇರೋದ್ರಿಂದ ಬರೋಕ್ಕಾಗಿಲ್ಲ. ಇವರು ನನಗೋಸ್ಕರ ರಿಸ್ಕ್ ತಗೊಂಡು ಬಂದಿದ್ದಾರೆ. ಮರಾಠ ಬೆಟಾಲಿಯನ್ ಅಂದರೆ ಅದೊಂದು ಫ್ಯಾಮಿಲಿ. ಥ್ಯಾಂಕ್ ಯು ಸರ್. ನಮ್ಮ ಮನೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಾವು ಇಷ್ಟು ಹತ್ತಿರವಾಗಿದ್ದೀವಿ ಅಂತ ನೀವು ಇವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಅರ್ಥ ಮಾಡಿದ್ದಕ್ಕೆ ತುಂಬ ಖುಷಿ ಆಯಿತು. ಶ್ರೀಯುತ ಬ್ಯಾಸ್ಟಿನ್ ರವರ ವಿರೋಚಿತ ಸಾಹಸ ಸೈನಿಕ ವೃತ್ತಿ ಜೀವನದ ಚಿತ್ರಣದಲ್ಲಿ ದೇಶಕ್ಕಾಗಿ ತಮ್ಮ ಅಳಿದ ಸೇವೆಯನ್ನು ಕಿಚ್ಚೆದೆಯಿಂದ ಕಾರ್ಯನಿರ್ವಹಿಸಿದ ಸಾರ್ಥಕತೆ, ಹಿರಿಮೆ ಮತ್ತು ಹೆಮ್ಮೆ ಇದೆ. ಇವರಿಗೆ ಯಾವುದೇ ಕಠಿಣ ಪರಿಸ್ಥಿತಿಯಲ್ಲೂ, ಅಪಾಯದ ಸಂದರ್ಭದಲ್ಲೂ ದೇವರ ಆಶೀರ್ವಾದದಿಂದ, ಕುಟುಂಬದವರ ಪ್ರಾರ್ಥನೆಯಿಂದ ಮತ್ತು ಬಂಧು ಮಿತ್ರರ ಹಾರೈಕೆಯಿಂದ ಯಾವುದೇ ವಿಪತ್ತುಗಳಾಗಲಿ ಕೇಡುಗಳಾಗಲಿ ಸಂಭವಿಸದೆ ಸುರಕ್ಷಿತವಾಗಿ ಬಂದಿದ್ದಾರೆ ಎಂಬುದೇ ಬಹಳ ಸಂತಸದ ವಿಷಯ. ಅದಕ್ಕಾಗಿ ದೇವರಾದ ಪ್ರಭು ಕ್ರಿಸ್ತರಿಗೆ ಕೋಟಿ ಕೋಟಿ ಕೃತಜ್ಞತೆಗಳು. ಬ್ಯಾಸ್ಟಿನ್ ರವರು ಬಹಳ ಜವಾಬ್ದಾರಿ ಉಳ್ಳವರು ಹಾಗೂ ಶಿಸ್ತು ಪಾಲಿಸುವವರು. ಏನೇ ಸಾಧನೆ ಮಾಡಬೇಕೆಂದು ತೀರ್ಮಾನಿಸಿದರೂ ಎಷ್ಟೇ ಕಷ್ಟಪಟ್ಟರೂ ಆ ಸಾಧನೆಯನ್ನು ಮಾಡಿ ಮುಗಿಸುವುದು ಇವರ ವ್ಯಕ್ತಿತ್ವ. ಶಟಲ್ ಬ್ಯಾಡ್ಮಿಂಟನ್, ಹಾಕಿ, ಕ್ಯಾರಂ, ಫುಟ್ಬಾಲ್ ಆಡುವುದು ಹಾಗೂ ಗೀತೆಗಳನ್ನು ಹಾಡುವುದು ಇವರ ಹವ್ಯಾಸ. ನಿವೃತ್ತ ಸೇನಾಧಿಕಾರಿ ಬಸ್ಟಿನ್ ರಾಜೇಂದ್ರ ಬಸ್ಟಿನ್ ಸರ್ ಮತ್ತು ಅವರ ಧರ್ಮ ಪತ್ನಿಯವರಿಗೂ ಕೂಡ ನಮ್ಮ ಮಾಜಿ ಸೈನಿಕರವರಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಸ್ನೇಹಿತರೆ, ಪ್ರತಿಯೊಂದು ಗ್ರಾಮ, ಹಳ್ಳಿ, ಗಲ್ಲಿಯಲ್ಲೂ ಕೂಡ ಸೈನಿಕರುಗಳಿಗೆ, ಮಾಜಿ ಸೈನಿಕರಿಗೆ ಗೌರವಿಸಬೇಕು. ಇದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಆಗಿರಬೇಕು. ಇದು ಸರ್ಕಾರವು ಕೂಡ ಪ್ರತಿಯೊಂದು ಊರಲ್ಲೂ ಕೂಡ ಸನ್ಮಾನಿಸಬೇಕು ಎಂಬ ಆದೇಶವನ್ನು ನೀಡಬೇಕು. ಹೌದು ಸ್ನೇಹಿತರೆ, ಅವರ ತ್ಯಾಗ ಬಲಿದಾನಕ್ಕೆ ನಾವು ಕೊಡುವಂಥದ್ದು ಒಂದೇ ಒಂದು ಸನ್ಮಾನ. ಅವರಿಗೆ ಗೌರವ ಬೇರೇನೂ ಕೇಳಲ್ಲ ಸ್ನೇಹಿತರೆ. ನಿಮ್ಮ ಹತ್ರ ಅವ್ರು ಕೇಳೋದೊಂದೇ, ನಮಗೆ ಗೌರವಿಸಿ. ಅವರು ಕೇವಲ 18, 19, 20 ವರ್ಷ ವಯಸ್ಸಿನಲ್ಲಿ ಭಾರತಾಂಬೆ ಸೇವೆ ಸಲ್ಲಿಸಲಿಕ್ಕೆ ಯುವ ವಯಸ್ಸಿನಲ್ಲೇ ಹೋಗಿರ್ತಾರೆ. ಆ ಒಂದು ಚಿಕ್ಕ ವಯಸ್ಸಿನಲ್ಲೇ ಭಾರತಾಂಬೆ ಸೇವೆ ಸಲ್ಲಿಸಬೇಕಿದ್ರೆ ಸರಿಯಾದ ರೀತಿ ಜಗತ್ತನ್ನೇ, ಸಮಾಜವನ್ನೇ ನೋಡದ, ಹರೆಹರಿಯದ ವಯಸ್ಸಿನ ಯುವಕನಾಗಿರ್ತಾರೆ. ಆದರೆ ರಿಟೈರ್ಡ್ ಆಗಿ ಅಂದರೆ ನಿವೃತ್ತನಾಗಿ ವಾಪಸ್ ಬರುವಾಗ ಅವನ ವಯಸ್ಸು ಸುಮಾರು 40 ದಾಟಿರ್ತದೆ. ಆವಾಗ ಸರಿಯಾದ ರೀತಿ ಸಮಾಜ ಮತ್ತು ಅವರ ಕುಟುಂಬದ ಜೊತೆಗೆ ಯಾವ ಥರ ಇರಬೇಕು ಎಂಬುದೇ ಅವರಿಗೆ ಅರಿವಿರುವುದಿಲ್ಲ. ಏಕೆಂದರೆ ಸೇನೆ ಅಂದರೆ ಶಿಸ್ತು. ಯಾವಾಗಲೂ ಕೂಡ ನನ್ನ ತಾಯಿ, ನನ್ನ ಭಾರತಾಂಬೆ, ನನ್ನ ಮನೆ, ನನ್ನ ಸೇನೆ ಎಂಬ ಒಂದು ಉತ್ಸಾಹದಿಂದ ಜೀವನ ನಡೆಸಿರುವಂಥ ನಮ್ಮ ಸೈನಿಕರುಗಳು ಸಮಾಜದೊಂದಿಗೆ ಸರಿಯಾದ ರೀತಿ ಬೆರೆತಿರೋದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಸೈನಿಕರುಗಳಿಗೆ, ಮಾಜಿ ಸೈನಿಕರಿಗೆ ಗೌರವಿಸಿ, ಏನೇ ಕೆಲಸ ಇದ್ದರೂ ಕೂಡ ಅವರಿಗೆ ಮೊದಲು ಅವಕಾಶನ ಕೊಡಿ. ಅದರಲ್ಲೂ ವಿಶೇಷವಾಗಿ ಸೈನಿಕರುಗಳು ರಜೆ ಬಂದಾಗ, ಅದರಲ್ಲೂ ವಿಶೇಷವಾಗಿ ಸೈನಿಕರುಗಳು ರಜೆ ಬಂದಾಗ ಅವರಿಗೆ ತುಂಬ ಕಡಿಮೆ ಅವಧಿಯ ರಜೆ ಇರ್ತದೆ.
ಅಲ್ಲಿ ವಾತಾವರಣ ಚಳಿಗಾಳಿ ಬಿಸಿಲಿಂದ ಬಂದಿರುವಂಥ ಆ ಸೈನಿಕರುಗಳು ರಜದಲ್ಲಿ ಅವರ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿರ್ತದೆ. ಅದರಿಂದಾಗಿ ಅವರುಗಳಿಗೆ ಏನಾದರೂ ಸರ್ಕಾರಿ ಕೆಲಸಗಳು ಅಥವಾ ಪ್ರೈವೇಟ್ ಸ್ಕೂಲು ಕಾಲೇಜು ಅಥವಾ ಕಚೇರಿಗಳಲ್ಲಿ ಕೆಲಸಗಳಿದ್ದರೆ ಅಂಥವ್ರಲ್ಲಿ ಸರಿಯಾದ ರೀತಿ ಸರಿಯಾದ ಸಮಯಕ್ಕೆ ಅವರ ಕೆಲಸಗಳನ್ನ ಮಾಡಿಕೊಡಿ, ಅವರಿಗೆ ಮೊದಲ ಆದ್ಯತೆ ಕೊಡಿ ಅಂತೇಳಿ ಪ್ರತಿಯೊಬ್ಬರಲ್ಲೂ ನಾನು ಕೇಳಿಕೊಳ್ಳುತ್ತೇನೆ. ಇಂಥ ಒಂದು ನಿಷ್ಠಾವಂತ 28 ವರ್ಷ ಭಾರತಾಂಬೆ ಸೇವೆ ಸಲ್ಲಿಸಿದಂಥ ರಾಜೇಂದ್ರ ಬಸ್ಟೀನ್ ಸರ್ ಮತ್ತು ಅವರ ಕುಟುಂಬಕ್ಕೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಅಭಿನಂದನೆಗಳು. ಜೈ ಹಿಂದ್. ಮತ್ತೊಮ್ಮೆ ರಾಜೇಂದ್ರ ಬಸ್ಟೀನ್ ಮತ್ತು ಆಶಾ ಕುಟುಂಬದಿಂದ ಎಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳು. ನಮಸ್ಕಾರ. ನನಗಿದೊಂದು ತುಂಬ ಸಂತೋಷಕರವಾದ ದಿನವಾಗಿದೆ. ಏಕೆಂದರೆ ನನ್ನ ಪತಿ ಆರ್ಮಿಯಲ್ಲಿ ಕೆಲಸ ಮಾಡಿ ದೇಶ ಸೇವೆಯನ್ನು ಮಾಡಿ ಯಾವುದೇ ತೊಂದರೆ ಇಲ್ಲದೆ ಸುರಕ್ಷಿತವಾಗಿ ಅವರು ಮನೆ ತಲುಪಿದ್ದಾರೆ.
ಚಳಿ, ಬಿಸಿಲು, ಮಳೆ, ಗಾಳಿ, ಪ್ರೀತಿ, ವಾತ್ಸಲ್ಯ ಎಲ್ಲವನ್ನು ತೊರೆದು ಅವರು ದೇಶ ಸೇವೆ ಮಾಡುವಾಗ ಅವರು ತೊರೆದು ಸುರಕ್ಷಿತವಾಗಿ ಮನೆಗೆ ತಲುಪಿರೋದು ನನಗೆ ತುಂಬ ಸಂತೋಷಕರವಾದ ವಿಷಯ. ನನ್ನ ಪತಿ ಮಾತ್ರವಲ್ಲ ಈ ದೇಶವನ್ನು ಕಾಯುತ್ತಿರುವುದು, ಅವರ ಜೊತೆಯಲ್ಲಿ ಕೆಲಸ ಮಾಡಿದಂಥ ಎಲ್ಲ ಸಹೋದ್ಯೋಗಿಗಳು, ಅವರ ಕೊಲೀಗ್ಸ್ ಸುಮಾರು ವರ್ಷ ಅವರು ಸೇವೆ ಸಲ್ಲಿಸಿ ಬಂದಿದ್ದಾರೆ. साहस, अनुशासन और दृढ़ संकल्प. ಸೊ ಅವ್ರನ್ನೂ ನಾನು ಗೌರವಿಸಬೇಕು, ನನ್ನ ಪತಿ ಜೊತೆಗೆ ಅವ್ರನ್ನೂ ಗೌರವಿಸಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಸೊ ಹಂಗಾಗಿ ಅವ್ರನ್ನೆಲ್ಲರನ್ನೂ ಕರೆಸಿ ಸುಮಾರು ಜನ ಬರೋಕ್ಕೆ ಸಾಧ್ಯ ಆಗಲಿಲ್ಲ, ಆದರೆ ಬಂದಿರೋರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಒಂದೇ ವೇದಿಕೆಯಲ್ಲಿ ಇಷ್ಟೊಂದು ಯೋಧರನ್ನ ಸನ್ಮಾನ ಮಾಡೋದು, ಅವ್ರನ್ನ ಗೌರವಿಸೋದು ಹೆಮ್ಮೆ ತರುವಂಥ ವಿಷಯ. ಇದು ನನ್ನ ಪತಿ ರಿಟೈರ್ಡ್ ಆಗಿ ಬಂದಿದ್ದಾರೆ ಅನ್ನೋದಕ್ಕೋಸ್ಕರ ಅಲ್ಲ, ಇದರಿಂದ ಎಳೆ ಬಾಲಕರು, ಹುಡುಗರು ಮೋಟಿವೇಟ್ ಆಗಬೇಕು, ಇದರಿಂದ ಪ್ಯಾಟ್ರಿಯೋಟಿಸಮ್ ಹೆಚ್ಚಬೇಕು. ಎಷ್ಟೋ ಜನ ಆರ್ಮಿ ಅಂದರೆ ಹುಡುಗಿ ಕೊಡಲ್ಲ ಅವರು, ಮತ್ತು ಎಷ್ಟೋ ಜನ ಹೇಳ್ತಾರೆ ಹುಡುಗಿ ಕೊಡಲ್ಲ, ಮತ್ತು ಬ್ರೋಕನ್ ಫ್ಯಾಮಿಲೀಸ್ ಆಗೋಗುತ್ತೆ. ಸೊ ಇದರಿಂದೆಲ್ಲ ಮೋಟಿವೇಟ್ ಆಗಬೇಕು, ಕುಟುಂಬಗಳು ಅಭಿವೃದ್ಧಿ ಹೊಂದಬೇಕು, ವೈಫ್ಸ್ಗಳು ಈ ಥರ ಮೋಟಿವೇಟ್ ಆಗಿ ತನ್ನ ಪತಿ ಜೊತೆ ನಿಲ್ಲಬೇಕು ಅನ್ನೋದೇ ಇದರದ್ದು ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ. ಸೊ ಅದಕ್ಕಾಗಿ ತುಂಬ ಸಂತೋಷದ ದಿನ ಆಗಿದೆ ನನಗೆ. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಬೇದಾರ್ ರಾಜೇಂದ್ರ ಬಾಸ್ಟಿನ್, 8 ಮರಾಠ ಲೈಟ್ ಇನ್ಫೆಂಟ್ರಿಯಿಂದ ಬಿಲಾಂಗ್ ಮಾಡ್ತೀನಿ. ನಾನು ಏಪ್ರಿಲ್ 96ರಲ್ಲಿ ಸೇನೆಯಲ್ಲಿ ಭರ್ತಿಯಾಗಿದ್ದೆ. 28 ವರ್ಷ ಕಾಲ ಸೇವೆ ನಂತರ ಈಗ ನಿವೃತ್ತಿ ಆಗಿದ್ದೇನೆ. ನಾನು ನಿಮಗೆಲ್ಲ ಪ್ರೇಕ್ಷಕವಾಗಿ ಏನು ಹೇಳಬೇಕು ಅಂದರೆ, ನಾನು ಹಾಕಿರೋ ಯೂನಿಫಾರ್ಮ್ ತುಂಬ ಬೆಲೆ ಉಳ್ಳುವಂಥದ್ದು. ಅದರಿಂದ ಬೇಕಾದಷ್ಟು ಕಷ್ಟ, ಸುಖ, ದುಃಖ ಎಲ್ಲಗಳು ಇದೆ. ನಾವು ನಮ್ಮ ರೆಜಿಮೆಂಟ್, ನಮ್ಮ ಬೆಟಾಲಿಯನ್ ಯಾವ ರೀತಿ ನಮ್ಮ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾರೆ, ಅದೇ ರೀತಿ ನಾವು ಸೈನಿಕರ ಹಿಂದೆ ನಾವು ಬಾರ್ಡ್ರಲ್ಲೇ ಆಗಲಿ, ಕಾಡಿನಲ್ಲೇ ಆಗಲಿ, ಮರಳಿನಲ್ಲೇ ಆಗಲಿ ಎಲ್ಲ ಕಡೆ ಕಷ್ಟಪಡ್ತೀವಿ. ಅದೇ ರೀತಿ ನಮ್ಮ ಕುಟುಂಬಗಳನ್ನು, ನಮ್ಮ ಮಕ್ಕಳನ್ನ, ನಮ್ಮ ಮನೆಗಳನ್ನ, ನಮ್ಮ ಅರ್ಧಾಂಗಿನಿಯಾದ ನಮ್ಮ ವೈಫ್ ಅವರು ಸಹ ನಮಗೆ ಬೆನ್ನೆಲುಬಾಗಿ ನಮಗೆ ಬಹಳ ಸ್ಫೂರ್ತಿಯನ್ನು ತುಂಬ್ತಾರೆ. ಯಾಕೆಂದರೆ ನಾವು ಅಲ್ಲಿ ಎಷ್ಟೇ ಏನೇ ಕಷ್ಟಪಟ್ಟರೂ ನಮಗೆ 24 ತಾಸು ಮನೆ ಬಗ್ಗೆ ಯೋಚನೆ ಇರುತ್ತೆ. ನಾವೇನೋ ಇಲ್ಲಿದ್ದೀವಿ, ಚೆನ್ನಾಗಿದ್ದೀವಿ, ನಮ್ಮ ಮನೇಲಿ ಹೇಗೆ, ಮಕ್ಕಳು ಓದ್ತಾ ಇದ್ದಾರಾ, ಮನೇಲಿ ಹೇಗಿದ್ದಾರೆ, ಅವ್ರಿಗೆ ಏನಾದ್ರು ಕಡಿಮೆ ಇದೆಯಾ, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾಯಿರ್ತೀವಿ. ಇದನ್ನೆಲ್ಲ ನಾವು ಪರಿಪೂರ್ಣತೆಗೊಳಿಸಬೇಕು ಅಂದರೆ ವಿಶೇಷವಾಗಿ ನಮ್ಮ ಮಡದಿಯಾದ ಆಶಾ ಮೇರಿ ಎಲಿಜಬೆತ್ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ನಾವು ದೇಶ ಸೇವೆ ಸಲ್ಲಿಸೋದು ಬಹಳ ಮುಖ್ಯವಾಗಿದೆ. ನಮ್ಮ ಸೇವೆಯಲ್ಲಿ ಬಹಳ ಮುಖ್ಯವಾಗಿ ಒಂದೇ ನಮ್ಮ ಡಿಸಿಪ್ಲಿನ್ ಹಾಗೂ ಫಿಟ್ನೆಸ್. ನಾವು ಸೇನೆಗೆ ಸೇರಬೇಕಾಗಿ ನಾನು ಹುಡುಗರಿಗೆ, ನಮ್ಮ ಎಸ್ಪೆಷಲಿ ಯೂತ್ಗೆ ಸ್ಪೆಷಲಿ ನಾನು ಕರೆ ಮಾಡ್ತಾಯಿದ್ದೀನಿ. ಇದರಿಂದ ಅವರಿಗೆ ಗೌರವ ಸಿಗುತ್ತೆ, ಲೈಫ್ ಸಿಗುತ್ತೆ, ಮತ್ತು ಜೀವನದಲ್ಲಿ ಒಂದು ಸಲ ಸೇನೆಗೆ ಎಂಟ್ರಿ ಕೊಟ್ಟರೆ ಅವರ ಜೀವನ ತಿರುಗಿ ನೋಡುವಂಥ ಅವಶ್ಯಕತೆ ಇಲ್ಲ. ಆ ರೀತಿಯಾಗಿ ಒಂದು ಒಳ್ಳೆ ಮಾರ್ಗವನ್ನು ಸೇನೆ ಕೊಡ್ತಾ ಇದೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.
6 ಗಂಟೆ ರೀಚ್ ಆಗೋದು ಸ್ನಾನ ಮಾಡಿದ್ರೆ ಈ ಕಡೆ ಅವರು ರೆಡಿ ಮಾಡ್ತಾರೆ ಇದ್ದೆ ಅಷ್ಟೇ ಇವಾಗಿಲ್ಲ ಯಾವತ್ತಿದ್ರು ಇರೋದೇ